ಇದು ನಮ್ಮದೇ ಲವ್ ಸ್ಟೋರಿ. ನಾವೊಂದ್ಸಲ ನೋಡ್ಕೊಂಡು ಬಂದಂಗಾಯ್ತು. ನಾನಿನ್ನು ಇನ್ಸ್ಟಾಗ್ರಾಮಿಂದ 2 ಇಯರ್ಸಿಂದ ಫಾಲೋ ಮಾಡ್ತಿದ್ದೆ. ಅದನ್ನ ನೋಡೇ ಬಂದಿದ್ದು. ಇವ್ರಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ಈ ಇನ್ಸಿಡೆಂಟ್ ಆಗಿದೆ. ಬಟ್ ಮದುವೆ ಆದಮೇಲೆ ನನಗೆ L4 S5 ಡಿಸ್ಬಲ್ಜ್ ಇದ್ದಾಗಿದೆ. ಬಟ್ ಇವ್ರು ಎಷ್ಟು ಪ್ರೀತಿ ಮಾಡಿ ಆ್ಯಕ್ಟಿಂಗ್ ಮಾಡಿ ಹೊರದ್ರು. ಸಿದ್ದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನ್ನ ಲೈಫಲ್ಲಿ ನಿಜವಾಗ್ಲೂ ನನ್ನ ಗಂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಲವ್ ಯು ಪಪ್ಪು. ಸರ್ ಆಕ್ಚುಲಿ ಇವರಿಗೆ ಡಿಸ್ಬಲ್ಜ್ ಆಗಿತ್ತು. ಆ ಟೈಮಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತು. ಆಗ ಎಲ್ಲ ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿದ್ವಿ. ಸೇಮ್ ಮೂವಿ ಇದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಈಗಿನ ರಿಯಲ್ ಲವರ್ಸ್ ಯಾರಿರ್ತಾರೆ ಖಂಡಿತ ಮದುವೆ ಆಗೋದಾದರೆ ಆ ಪ್ರೀತಿನ ಉಳಿಸ್ಕೊಳ್ಳೋದಾದರೆ ಪ್ರೀತಿ ಮಾಡಿ. ಇಲ್ಲ ಅಂದರೆ ಟೈಮ್ ಪಾಸ್ಗೋಸ್ಕರ ಮಾಡಬೇಡಿ. ನಮ್ಮದು ನಿಜವಾದ ಪ್ರೀತಿ ಮಾಡಿ ಮದುವೆ ಆಗಿರೋದು. ಲವ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆದ್ವಿ. ಬಟ್ ತುಂಬ ಚೆನ್ನಾಗಿದೆ. ಯಾರು ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಸಮೇತ ಕರ್ಕೊಂಡು ಬಂದು ಫಿಲಮನ್ನು ನೋಡಿ. ಪ್ರೀತಿ ಅಂದರೆ ಒಂದು ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಚೆನ್ನಾಗಿದ್ದಾಗೆಲ್ಲ ಕೈ ಇಟ್ಕೊಂಡು ಓಡಾಡೋದಲ್ಲ ಪ್ರೀತಿ. ಯಾರು ಕಷ್ಟದಲ್ಲಿರ್ತಾರೆ ನೋಡ್ಕೊಳ್ಳೋದಿದೆಯಲ್ಲ ಅದು ರಿಯಲ್ ಲವ್ ಅನ್ಸುತ್ತೆ. ಸೊ ಐ ಫೀಲ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಲವ್ ಯು ಪಾಪ.